ಏ ನಾ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಅಣ್ಣ. ನಾನು ಇವಾಗ ತಾನೇ ಎದ್ಬಿಟ್ಟು ಬರ್ತಾ ಇದ್ದೀನಿ ಅಣ್ಣ. ಮಗನೇ ತಡಿ ಆಯ್ತು. ಈ ಮಾರಮ್ಮನ ಮುಂದೆ ಬಲಿ ಕೊಡಕ್ಕೆ ಕುರಿ ತಗೊಳಕ್ತಾರಲ್ಲ ಹಂಗಿದ್ದೀನಿ ನಾನು ಅಂತ ಏನಕ್ಕೆ ಸೇವ್ ಮಾಡಿರೋದು? ಅವ್ನು ಸೇವ್ ಮಾಡಿ ನಾನು ನೀನ್ ಸೇವ್ ಮಾಡಿರೋದನ್ನದ ಬಾ ಬಾ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. ನಾ ಪ್ಲೀಸ್ ಒಂದೇ ನಾನ್ ಚೆಕ್ ಮಾಡಲ್ಲ. ಯಾರು ಅಂತಾನೆ ಗೊತ್ತಿಲ್ಲ ಅಣ್ಣ, ಸೀರಿಯಸ್ ಆಗಿ ಗೊತ್ತಿಲ್ಲ. ಅವಳ ಹೆಸರು ಏನಂತ ಹೇಳ್ದ ನಿಮ್ಗೆ? ಹೆಸರು ಗೊತ್ತಿಲ್ಲ ನಿಮ್ಗೆ? A few minutes later. ಆ ನಂಬರ್ ಯಾರ್ದಾದ್ರು ಗೊತ್ತಾ? ಅಣ್ಣ ಅವಳೇ ಫೋನ್ ಮಾಡ್ತಾಳ, ದಿನ ಮಾತಾಡ್ತೀನಿ ಅಣ್ಣ ನಾನು. ಏನಂತ? ನಿಜಲ್ಲ ಮಾತಾಡ್ತೀನಿ ಅಣ್ಣ. ಅವ್ರ ಅಣ್ಣ ನಮ್ ಫ್ರೆಂಡ್ ಅಣ್ಣ, ಅವ್ರ ಅಣ್ಣನು ಮಾತಾಡ್ತಾನೆ. ನಾನು ಮಾತಾಡಿಸ್ತೀನಿ, ಈಗ ಮಾತಾಡಿಸ್ತೇನೆ. ಅವಳ ಜೊತೆ ಮಾತಾಡದಂಗೆ ಅಣ್ಣ, ಬ್ಯಾಡ್ ವರ್ಡ್ಸ್ ಅಲ್ಲಿ. ಅವಳು ಮಾತಾಡ್ತಾಳೆ ನನ್ನ ಜೊತೆ. ಅವಳು ಹುಡುಗಿ ಕಣೋ, ಅವಳು 100 ಮಾತಾಡ್ತಾಳೆ. ನಿನ್ಗೇನ್ ಮಾನ ಮರ್ಯಾದಿಲ್ಲ? ನೀನ್ ಹುಡುಗ ತಾನೆ? ಹೌದಾ? ಏನೋ ಗೊತ್ತಿಲ್ಲಪ್ಪ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಬೀಜ ಬಾಯಿಗೆ ಬಂದ್ಬಿಟ್ಟಿತ್ತು. ಬಂದಿತ್ತಾ? ಅಯ್ಯೋ ಕೇಳ್ತೀರ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಅನ್ನಕ್ಕೆ ಬೇಡ, ಮಿಡಿಲಲ್ಲಿ ಅವನ ಹೆಸರೇನು? ಸಚಿನ್. ಬ್ಲ್ಯಾಕ್ ಬ್ಲ್ಯಾಕ್. ಬಾಯ್ಲಿ ಬಾರ ಇಲ್ಲಿ, ಇಲ್ಲಿಗೆ ಬಾರ, ಹೇಳು. ಇವನ ನಂಬರ್ ಕೊಟ್ಟೆ ಬೈ ಅಂತ ಹೇಳಿದ್ದು. ಬಾರ ಇಲ್ಲ, ಬಾಯ್ಲಿ ಬಾರ ಇಲ್ಲಿ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಫೋನ್ ಕೊಡು. ಏನಂತ ಸೇವ್ ಮಾಡಿದ್ಯಾ ಅವಳ ನಂಬರ್? ಯಾರ ನಂಬರ್? ಯಾರು ಸೇವ್ ಮಾಡಿರೋದಣ್ಣ? ಹುಡುಗಿದು. ಹಾಂ, ಇವನೇ ಹೆಸರು ಕೊಟ್ಟು ನೋಡಿಸ್ಬಿಡ್ತೀನಿ ಬೇಕಾರೆ. ಈಗ ನಿನ್ನೇನು ಅನ್ನಲ್ಲ. ಉಳ್ದಣು ಅಕ್ಕನ್ನೇ ಅಂದ್ಬಿಟ್ಬಿಡೋಣ ಪ್ಲೀಸ್ ಅಣ್ಣ. ಹಾಂ ಅಂದ್ಬಿಟ್ಬಿಡು. ನೀನು ಹೋಗು, ನೀವು ಹೋಗು. ಭೂತ ವರ್ತಮಾನ ಒಟ್ಟಿಗೆ ಸೇರಿದೆ. ನನ್ನ ಭವಿಷ್ಯ ಎಕ್ಕುಟ್ಟೋಗುತ್ತೆ, ಇಲ್ಲಿಂದ ಕಳ್ಸ್ಕೋಬೇಕು. ಎಸ್ಕೆ ಏ ನಾ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಅಣ್ಣ. ನಾನು ಇವಾಗ ತಾನೇ ಎದ್ಬಿಟ್ಟು ಬರ್ತಾ ಇದ್ದೀನಿ ಅಣ್ಣ. ಮಗನೇ ತಡಿ ಆಯ್ತು. ಈ ಮಾರಮ್ಮನ ಮುಂದೆ ಬಲಿ ಕೊಡಕ್ಕೆ ಕುರಿ ತಗೊಳಕ್ತಾರಲ್ಲ ಹಂಗಿದ್ದೀನಿ ನಾನು. ಯಾಕೋ ಹುಡುಗರಿಗೆಲ್ಲ ನಿನ್ನ ಫ್ರೆಂಡ್ಸ್ಗೆಲ್ಲ ನಂಬರ್ ಕೊಡ್ತಿರೋದು? ಯಾರ ನಂಬರ್ ಕೊಟ್ಟಿಲ್ಲ ಅಣ್ಣ ನಾನು. ನೀನು ನಿಜ ಒಪ್ಕೊಂಡ್ರೆ ಬಿಟ್ಬಿಡ್ತೀನಿ, ಸಾರಿ ಕೇಳ್ಬಿಟ್ಟು ಒಂದು ವೀಡಿಯೋ ಬೈಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಕಥೆಗಳಲ್ಲಿ ನಾನು ಏನು ತಪ್ಪೇ ಮಾಡಿಲ್ಲ, ನಾನು ಸಾಚ ಅದು ಇದು ಅಂತ ಓವರ್ ಆಕ್ಷನ್ ಮಾಡಿದೆ ಅಂದರೆ ಒದ್ದಿ ಒಳಗಡೆ ಆಗ್ತೇನೆ. ಈಗ ಏನು ಗಾಚಾರಕ್ಕಾದಾಯ್ತೋ ಏನೋ. ನೀನು ಆ ಕಡೆ ಈ ಕಡೆ ನೋಡೋದಲ್ಲ, ನನ್ನನ್ನು ನೋಡು. ನನಗೆ ಸರಾಮ್ ಅಂತ ಉತ್ತರ ಮಾತ್ರ ಬರ್ಬೇಕು, ಇನ್ನೇನು ಬರಬಾರ್ದು. ಹೋಟ್ಲು ಓನರ್ ನೀವು ಏನು ತೊಳಿ ಅಂತೀರೋ ಅದನ್ನ ತೊಳಿತೀವಿ ಅಷ್ಟೇ. ನಿನ್ನ ಫೋನಲ್ಲಿ ಏನಂತ ಸೇವ್ ಮಾಡಿದ್ಯಾ ಅವಳದು? ಯಾರ್ದಣ್ಣ? ಇವಾಗ ಅದರಲ್ಲಿ ನಿನ್ನ ಬಾಯಿನಿಂದ ಹೇಳು. ತಂಗಿ ತಾನೆ. ಯಾರ ತಂಗಿ ಆದ್ರೆ ಏನು? ಯಾಕೆ ನಂಬರ್ಸ್ ಕೊಡ್ತಿರೋದು ನೀನು ಬೇರೆಯವ್ರಿಗೆ? ಫ್ರೆಂಡ್ಸ್ಗೆಲ್ಲ ನಂಬರ್ಸ್ ಕೊಟ್ಟು ಬೈ ಅಂತ ಹೇಳ್ತಿರೋದು ಯಾಕೆ? ನಮ್ ಬೈ ಅಂತ ಹೇಳಿಲ್ಲ ಅಣ್ಣ. ಮತ್ತೆ ಅದ್ರಲ್ಲಿ ಅಂತ ಏನಕ್ಕೆ ಸೇವ್ ಮಾಡಿರೋದು? ಅವ್ನು ಸೇವ್ ಮಾಡಿ ನಮ್ ಬೈ. ನೀನ್ ಸೇವ್ ಮಾಡಿರೋದನ್ನದ? ಬಾ ಬಾ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. ಕಥೆಗಳು ಹೇಳ್ಬೇಡ. ನಮ್ಮ ಅಮ್ಮ ನಾನೇ ನೀನು ಆನೆಗಳೆಲ್ಲ ಇಟ್ಬೇಡ. ಒಂದು ನಂಬರ್ ಅಲ್ಲ, ಒಬ್ರ ಹತ್ರ ಅಲ್ಲ, ಎಷ್ಟು ಜನ ಕೊಟ್ಟಿರೋದು ನೀನು ಆ ನಂಬರು? ಒಬ್ಬಂಕೆ ಅಣ್ಣ 4-5 ಜನ ಕಾಲ್ ಮಾಡ್ತಾವ್ರೆ, ಒಬ್ರಲ್ಲ ಇಬ್ರಲ್ಲ. ಎಲ್ಲ ನಿಮ್ಮ ನಾನು ನೆಟ್ವರ್ಕ್ ಆಲ್ರೆಡಿ ಚೆಕ್ ಮಾಡಿದೆ, ಈ ಏರಿಯಾದವ್ರೆ ಎಲ್ರು. ಏನಂದೆ? ಇನ್ನೊಂದ್ಸಲ ಹೇಳು. ನಾನು ನೆಟ್ವರ್ಕ್ ಆಲ್ರೆಡಿ ಚೆಕ್ ಮಾಡಿದೆ, ಈ ಏರಿಯಾದವ್ರೆ ಎಲ್ರು. ನಿಂಗೊಂಚೂರು ಬುದ್ಧಿ ಇಲ್ವಾ? ಅವ್ನ್ ಏನ್ ಹೇಳಿದ್ರು ನಂಬಿಡ್ತ್ಯಾ? ಆಮೇಲೆ ಗೊತ್ತಾಯ್ತು ಮೇನ್ ಯಾರು ಅಂತ, ಇದಕ್ಕೆಲ್ಲದಕ್ಕೂ ಲೀಡರ್ ಯಾರು ಅಂತ ನೀನೇ ಅಂತ ಗೊತ್ತಾಯ್ತು. ಸರಾಮ್ ಅಂತ ನನ್ಗೆ ಉತ್ತರ ಕೊಡು. ಮಗ ನಾನು ನಿಜ ಹೇಳ್ತಾ ಇದ್ದೇನೆ, ತಾಳ್ಮೆನಿಂದ ಮಾತಾಡ್ತಿದ್ದೀನಿ ಅಂತ ಇದು ತಗೋಬೇಡ, ಲೈಕ್ ಲೈಟಾಗಿ ತಗೋಬೇಡ ಅಣ್ಣ. ಇಲ್ಲ ನಂಗೆ ಏನಾಗ್ತೈತೆ ಅಂತ ನಂಗೆ ಕರೆಕ್ಟಾಗಿ ಆಗ್ತಿಲ್ಲ ಅಣ್ಣ. ನಿಂಗೆ ಅರ್ಥ ಆಗತ್ತೆ, ಅರ್ಥ ಆಯ್ತು ಆಲ್ರೆಡಿ. ಸೀರಿಯಸ್ ಆಗಿ ಅರ್ಥ ಆಗ್ತಿಲ್ಲ ಅಣ್ಣ ನಂಗೆ. 2 ಗಂಟೆಗೆ 3 ಗಂಟೆ ರಾತ್ರಿ ಕಾಲ್ ಮಾಡಿ ಯಾರಿಗೆ ಬೈದಿದ್ದೆ? ನಾನು ಯಾರಿಗೂ ಕಾಲೇ ಮಾಡಿಲ್ಲ ಅಣ್ಣ. ಈ ಓವರ್ ಆಕ್ಷನ್ ಎಲ್ಲ ನನ್ನ ಹತ್ರ ಮಾಡಬೇಡ ಅಂತ. ಚೆಕ್ ಮಾಡಿ ಅಣ್ಣ. ನಾನು ಚೆಕ್ ಈಗಲ್ಲ 1 ಮಂತ್ ಬ್ಯಾಕು, 2 ಮಂತ್ ಬ್ಯಾಕು. ಆಮೇಲೆ ಇನ್ನೊಂದು ಮಕ್ಳಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರು. ನಾನು ನಿಜ ಹೇಳ್ತಾ ಇದ್ದೀನಿ, ಕೋಪ ತರಿಸ್ಬೇಡ. ಸ್ವಲ್ಪ ಹೊತ್ತು ತಾಳ್ಮೆ, ಸ್ವಲ್ಪ ಹೊತ್ತು ಲಿಮಿಟು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಯಾರ ನಂಬರ್ ಕೊಟ್ಟಿಲ್ಲ ಅಣ್ಣ. ನಮ್ಮ ತಂಗಿದ್ದು
ನಂಗೆ ಕೋಪ ತರಿಸ್ಬೇಡ ಅಣ್ಣ ನಂಬರ್ ಚೆಕ್ ಮಾಡಿ. ನಾನು ಚೆಕ್ ಮಾಡಲ್ಲ. ನಾನು ಆಲ್ರೆಡಿ ಪ್ರೂಫ್ ಎಲ್ಲ ತಗೊಬಂದಿರಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಡೀಟೇಲ್ಸ್ ಇದೆ. ಪ್ಲೀಸ್ ಒಂದೇ ನಾನು ಚೆಕ್ ಮಾಡಲ್ಲ. ಯಾರು ಅಂತಾನೆ ಗೊತ್ತಿಲ್ಲ ಅಣ್ಣ, ಸೀರಿಯಸ್ ಆಗಿ ಗೊತ್ತಿಲ್ಲ. ಅವಳ ಹೆಸರು ಏನಂತ ಹೇಳ್ದ ನಿಮ್ಗೆ? ಹೆಸರು ಗೊತ್ತಿಲ್ಲ ನಿಮ್ಗೆ, ಬಟ್ ಕಾಲ್ ಮಾಡಿ ಹೆಂಗೋ ಬೈದೆ ನೀನು? ಅವ್ರು ಯಾರು? ಇವ್ರು ಯಾರು? ಫ್ರೆಂಡ್ಸ್ ಅಣ್ಣ. ಅವ್ರಿಗೆ ಸುಳ್ಳೆಲ್ಲ ಅವಶ್ಯಕತೆ ಏನಿದೆ? ಆ ನಂಬರ್ ಯಾರ್ದಾದ್ರು ಗೊತ್ತಾ ಹೋಗಿ? ಅಣ್ಣ ಅವಳೇ ಫೋನ್ ಮಾಡ್ತಾಳೆ, ದಿನ ಮಾತಾಡ್ತೀನಿ ಅಣ್ಣ ನಾನು. ಏನಂತ? ನಿಜಲ್ಲೂ ಮಾತಾಡ್ತೀನಿ ಅಣ್ಣ. ಏನ್ ನಿಜ? ಅವ್ರ ಅಣ್ಣ ನಮ್ಮ ಫ್ರೆಂಡ್ ಅಣ್ಣ, ಅದು ಅವ್ರ ಅಣ್ಣನೂ ಮಾತಾಡ್ತಾನೆ. ನಾನು ಮಾತಾಡಿಸ್ತೀನಿ, ಈಗ ಮಾತಾಡಿಸ್ತೇನೆ. ಏನು ನಡೀತಾ ಇದೆ ಇಲ್ಲಿ? A few minutes later. 1 ನಿಮಿಷ ಟೈಮ್ ಕೊಡ್ತೀನಿ. ಅವ್ನು ನಾನು ಕಾಲ್ ಮಾತಾಡ್ಕೊ ಬರೋಷ್ಟೊಳಗಡೆ ಏನು ತಪ್ಪಾಗಿದೆ ಅಂತ ಒಪ್ಕೊಬಿಡು. ಸಾಮಾನ್ಯದನಲ್ಲ, ಹೇಳ್ದಂಗೆ ಮಾಡ್ಬಿಡ್ತಾನೆ. ನಾನು ಹೇಳ್ತಾ ಇದ್ದೀನಿ, ಒಪ್ಕೊಬಿಡು, ಬಿಟ್ಬಿಡ್ತೀನಿ. ನಾವು ಇದು ಬಯಸಿಲ್ಲ ಅಣ್ಣ. ನಾನು ಅವಳ ಜೊತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಜ ಮಾತ್ರ ನನ್ನ ಕಿವಿಗೆ ಕೇಳಿಸ್ಬೇಕು ಅಂದೆ. ಆಯ್ತಣ್ಣ ಹೇಳು. ಅವಳ ಜೊತೆ ಮಾತಾಡ್ದಂಗೆ ಅಣ್ಣ, ಬ್ಯಾಡ್ ವರ್ಡ್ಸ್ ಅಲ್ಲಿ. ಅವಳು ಮಾತಾಡ್ತಾಳೆ ನನ್ನ ಜೊತೆ ಬ್ಯಾಡ್. ಅವಳು ಹುಡುಗಿ ಕಣೋ, ಅವಳು 100 ಮಾತಾಡ್ತಾಳೆ. ನಿನ್ಗೇನು ಮಾನ ಮರ್ಯಾದಿಲ್ಲ, ನೀನು ಹುಡುಗ ತಾನೆ. ಹಾ ಹೌದಾ? ಏನೋ ಗೊತ್ತಿಲ್ಲಪ್ಪ. ಒಂದು ಹುಡುಗಿ ಜೊತೆ ಮಾತಾಡುವಾಗ ಹೆಂಗ್ ಮಾತಾಡ್ಬೇಕು? ನೈಸಾಗಿ ಮಾತಾಡ್ಬೇಕು. ಆ ಕೆಟ್ಟ ಮಾತು ಮಾತಾಡ್ಬೇಡ. ಹೆಂಗ್ ಮಾತಾಡ್ಬೇಕು ಅಂದೆ. ನೈಸಾಗಿ ಮಾತಾಡ್ಬೇಕು. ನೈಸಾಗಲ್ಲ, ನೆನ್ನೆ ಹಚ್ಬಿಟ್ಟು ಮಾತಾಡ್ತೀಯ, ತುಪ್ಪ ಹಚ್ಬಿಟ್ಟು ಮಾತಾಡ್ತೀಯ. ಮತ್ತೆ ಹೆಂಗ್ ಮಾತಾಡ್ಬೇಕು? ಕರೆಕ್ಟಾಗಿ ಮಾತಾಡ್ಬೇಕು. ಕರೆಕ್ಟಾಗಿ ಅಂದ್ರೆ ಹಿಂಗೆ. ಡಿಸೆನ್ಸಿ ಅಂದ್ರೆ ಯಾವ ಥರ ಹೇಳಮ್ಮ? ಏನಮ್ಮ? ನೀನು ಹೆಂಗೆ ಮಾತಾಡಿರೋದು ಹೇಳೆ ಅಂತ. ಅಷ್ಟರಲ್ಲೇ ಮುಗಿಸ್ಬಿಟ್ಟಾ? ಹೋಗೇ ಬಾರದ್ರಲ್ಲೇ ಮುಗಿಸ್ಬಿಟ್ಟಾ? ಒಂದು ಹುಡುಗಿ ಜೀವನದಲ್ಲಿ ಆಟ ಆಡಿದ್ಯಾ ಕಣೋ. ಹೇಳೆ ಗಾಡು ಅಂತೆಲ್ಲ ಬೈದೀನಿ. ಅಂತೆಲ್ಲ ಬೈದೀನಿ. ಹುಡುಗಿರ್ಗೆ ಯಾರಾದ್ರೂ ಆ ಥರ ಮಾತಾಡ್ತಾರಾ? ಇಲ್ಲ ನಾ ಅವಳು ಅಲ್ಲ, ಅದೊಂದೇನ ಅಂತೆಲ್ಲ ಬೈತಾರೆ. ಯಾಕೆ ನಗ್ತಾ ಇರೋದು? ಏನು ತಮಾಷೆ ಮಾಡ್ತಿದ್ದೀನೇನೋ? ಇದು ಎಂಕ್ವೈರಿಗೆ ಬಂದರೆ ಏನು ಜೋಕ ಇದು? ಮನೆ ಒಳಗಡೆ ಬಂದು ನುಗ್ಗಿ ಹೇಳ್ಕೊ ಬರ್ತಿದ್ದೆ ಜುಟ್ಟು ಇಟ್ಕೊಂಡು. ಏನಕ್ಕೆ ಸೈಡಿಗೆ ಕರ್ಸಿರೋದು? ಯಾಕೆ ಹುಡುಗರು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಕರ್ಸಿರೋದು? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ನೀನು ಮಾಡಿರೋ ತಪ್ಪ ಇಲ್ವಾ? ತಪ್ಪೇ ಅಣ್ಣ. ಹಾಂ, ತಪ್ಪೇ. ತಪ್ಪು ಅಂತ ಗೊತ್ತಿದ್ರು ತಪ್ಪು ಮಾಡಿದೀಯ ತಾನೇ? ಹೂಣ ಸರ್, ನನ್ಗೆ ಆನ್ಸರ್ ಮಾತ್ರ ಕೇಳಿಸ್ಬೇಕು. ಹಾಂ, ಏನದು? ತಪ್ಪು ಅಂತ ಗೊತ್ತಿರೋ ತಪ್ಪು ಮಾಡಿ. ಇನ್ನೊಂದು ಸತಿ. ತಪ್ಪು ಅಂತ ಗೊತ್ತಿರೋ ತಪ್ಪು ಮಾಡಿದೆ ಅಣ್ಣ. ಗೊತ್ತಿಲ್ಲದೆ ತಪ್ಪು ಮಾಡ್ತಾ? ತಪ್ಪು ಅಂತ ಗೊತ್ತಿದ್ರು ಮಾಡಿದೆ ಅಣ್ಣ. ಮಾಡೋದೆಲ್ಲ ಮಾಡ್ಬಿಟ್ಟು ಮೊಕ ಕೆರ್ಕೊಂಡು ಕೂತ್ಕೊಂಡು ನೋಡು. ಗೊತ್ತಿದ್ರು ಮತ್ತೆ ತಪ್ಪು ಮಾಡಿದ್ಯಾ? ಗೊತ್ತಿಲ್ಲದೆ ಮಾಡಿದ್ರೆ ಏನಾಗತ್ತೆ ಹೇಳು? ಗೊತ್ತಿಲ್ಲದೆ ಮಾಡಿದ್ರೆ ಏನಾಗತ್ತೆ? ತಪ್ಪು ಅಂತ ಗೊತ್ತಿಲ್ಲದೆ ಮಾಡಿದ್ರೆ ಏನಾಗತ್ತೆ? ಉಯ್ಕೊಬಿಡೋ ಥರ ಇದೆಯಾ? ಉತ್ತರ ಕೊಡು. ಬಾಯಿ ಬಿಟ್ಟರೆ ಅಲ್ಲಿ ಕೆಳಗಡೆ ಬರಲ್ಲ. ಇಲ್ಲ ಅಣ್ಣ, ಗೊತ್ತಾಗ್ತಿಲ್ಲ ಏನೇ. ನಾನೇನು ಜೋಕ್ ಮಾಡ್ತಿದ್ದೀನಾ ಇಲ್ಲ ತಮಾಷೆ ಮಾಡ್ತಿದ್ದೀನಾ? ಗೊತ್ತಾಗ್ತಿಲ್ಲ ಅಣ್ಣ. ಯಾಕೆ ಸ್ಮೆಲ್ ಕೊಡ್ತಿರೋದು? ಯಾಕೋ ಸ್ಮೆಲ್ ಕೊಡ್ತಿರೋದು? ಎರಡು ಬಿಟ್ಟು ಮಾತಾಡಿಲ್ಲ ಅಂತಣ್ಣ? ಬೇಡ ಅಣ್ಣ. ತೋರಿಸ್ಬೇಕಾ ಹೆಂಗೆ ನಾವು ಮಾತಾಡೋದು ಆ್ಯಕ್ಚುಲಿ ಅಂತ? ಬೇಡ ಅಣ್ಣ. ಹಾಂ, ಐಡಿಯಾ ಇದೆ ಹೆಂಗೆ ಮಾತಾಡ್ತೀವಿ ಅಂತ? ಈ ಥರ ಕೇಸುಗಳು ಸಿಕ್ಕಾಕೊಂಡ್ರೆ ಹೆಂಗೆ ಮಾತಾಡ್ತೀವಿ ಅಂತ ಐಡಿಯಾ ಇದೆಯಾ ಇಲ್ವಾ? ಕೇಳಿರ್ತೀಯ ತಾನೆ? ನೋಡಿರ್ತೀಯ ತಾನೆ? ಪೊಲೀಸ್ ಆದ ಮಾತ್ರಕ್ಕೆ ಮನ್ಸು ಅಷ್ಟೊಂದು ಕಲ್ಲಾಗುತ್ತಾ? ಇನ್ನೊಂದು ಸತಿ ಅಲ್ಲಿ ತೋರಿಸ್ಬೇಡ ನನಗೆ, ಮುರಿದು ಹಾಕ್ತೀನಿ ಈಗ. ಏನಿಲ್ಲ ಅಲ್ಲಿ ಮಾಡ್ತಾರೆ. ಯಾಕೆ? ನಗದು. ಡನ್. ಹೇಳು, ಈ ಕಡೆ ಬಾ, ಹೇಳು. ತಪ್ಪು ಅಂತ ಗೊತ್ತಿರೋ ತಪ್ಪು ಮಾಡಿದೆ. ಯಾಕೋ ಮಾಡಿದೆ ಅಂತ ನಾನು ಕೇಳ್ತಿರೋದು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಓಕೆ, ಕರೆಕ್ಟಾಗಿ ಹೇಳು ನನಗೆ. ಏನೇನು ಮಾಡಿದ್ಯಾ ಅವಳ ಜೊತೆ, ಯಾರ್ಯಾರಿಗೆಲ್ಲ ನಂಬರ್ಸ್ ಕೊಟ್ಟಿದ್ಯಾ, ಎಲ್ಲರೂ ಡೀಟೇಲ್ಸು ನನಗೆ ಹೇಳ್ಬೇಕು. ಯಾವನ್ನೂ ಬಿಡಲ್ಲ, ಅರ್ಥ ಆಗ್ತಿದ್ಯಾ? ಯಾವನ್ನೂ ಬಿಡಲ್ಲ, ನಿನ್ನೂ ಬಿಡಲ್ಲ, ನನ್ನ ಮಕ್ಕಳನ್ನ ಯಾರನ್ನೂ ಬಿಡಲ್ಲ. ಹೇಳು. ಅವನು ಒಬ್ಬನಿಗೆ ಹಣ ಕೊಟ್ಟಿದ್ದೆ, ನಾನೇ ಕೊಟ್ಟಿದ್ದೆ. ನಾನು ನಿಜ ಮಾತಾಡು ಅಂತ ಹೇಳ್ದೆ. ನಾನು ನಿಜ ಮಾತಾಡು ಅಂತ. ಎಷ್ಟು ಸುಳ್ಳು ಹೇಳ್ತಾ ಇದ್ದೆ ನೋಡು. ಇಬ್ಬರಿಗೆ ಹಣ ಕೊಟ್ಟಿದ್ದು ಅವನೊಬ್ಬನಿಗೆ ಅಂತ ಈಗದ ಹೇಳ್ದೆ. ಆಕಾಶ್ ಮತ್ತೆ ಕೊಟ್ಟಿದ್ದೀನಿ. ಎಷ್ಟು ಜನಕ್ಕ? 15-20 ಜನಕ್ಕೆ ಯಾರು ಕೊಟ್ಟಿದ್ದೀನ? ಬಾರ ಇಲ್ಲ, ಬಾರ ನೀನು. ಬಾರ ಇಲ್ಲ, ಆಕಾಶ್ ಹಿಂಗ್ ಬಿಟ್ರೆ ಬೇರೆ ಬಾರ ಇಲ್ಲ, ಬಾರ ಇಲ್ಲ. ಎಷ್ಟು ಜನ ಕೊಟ್ಟವನ ಇವನು? ನೀನು ಈ ಕಡೆ ಬಾರ, ಇಲ್ಲಿ ಬಾರ, ನೀನು ಬಾರ ಹತ್ರ. ಹೇಳು, ಎಷ್ಟು ಜನ ಕೊಟ್ಟವನ? 10 ಜನಕ್ಕೆಲ್ಲ ಕೊಟ್ಟವನ. ಹಾಂ, ಕೊಟ್ಟು ನಿಮ್ಗೆ ಏನು ಹೇಳ್ತಿದ್ದ? ಸ್ವಲ್ಪ ಜೋರಾಗಿ ಮಾತಾಡು. ಕೆಟ್ಟ ಮಾತಲ್ಲೆಲ್ಲ ಬೈ. ಈಗ ನಾವು ಅವನ ಹತ್ರಕ್ಕೆ ಬಾ, ಸ್ವಲ್ಪ ಜೋರಾಗಿ ಮಾತಾಡು. ಕೆಟ್ಟ ಮಾತಾಗೆಲ್ಲ ಬೈಯೇ. ಹಾಂ, ಅವ್ಳು ಸರಿಲ್ಲ, ಹಾಂ, ಈ ಥರ ಏನೇನೋ ಹೇಳ್ತಾ ಇದ್ದಾಳೆ. ಉತ್ತರ ಕೊಡು.
ಅವ್ನ ಕ್ವಶನ್ ಕೇಳ್ತಾನೆ, ಈಗ ನೀನು ಉತ್ತರ ಕೊಡಬೇಕು. ನಾನು ಈ ತರ ಹೇಳ ನನ್ನ ಯಾಕೆ ಸಿಕ್ಕಾಕ್ಸ್ತಾ ಇದೆಯಲ್ಲ, ನಾ ಬಂದಿರೋದೇ ಹಬ್ಬಕ್ಕಲೆ. ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಡ್ತಾರೋ. 22 ಜನಕ್ಕೆ ಯಾಕೆ ಕೊಟ್ಟಿದ್ದೀನಿ ನಾನು, ನಿಂಕ ಮತ್ತೆ ಆಕಾಶಂಗೆ ಅಷ್ಟೇ ತಾನೆ. ನೀನ್ ನಂಬಿ ಬಂದ್ರೆ ಹಿಂಗೆ ಮಾಡ್ತೀಯಲ್ಲ ಎಲ್ಲ ಸಲಿಲೇ. ನಾನು ಇಬ್ಬರು ಕೇಳ ಕೊಟ್ಟಿರೋದಣ್ಣ. ನೀನು ಒಬ್ಬನ ಕೊಟ್ಟಿರೋದೇ ತಪ್ಪು. ಇಬ್ರಿಗೆ ಮತ್ತೆ ಫಸ್ಟ್ ಏನು ಹೇಳ್ದೆ, ನಾನು ಯಾರಿಗೂ ಕೊಟ್ಟಿಲ್ಲ ಅಂದೆ ಬಂದ ತಕ್ಷಣ. ಆಮೇಲೆ ಇವನೊಬ್ಬನಿಗೆ ಅಂತ ಈಗ ಹೇಳ್ದೆ. ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಣ್ಣ, ಅದಕ್ಕೆ. ಈಗ ಅರ್ಥ ಆಯ್ತಾ ತಾನೆ ಯಾರ್ದು ಅಂತ? ಈಗೇನ್ ಹೇಳ್ದೆ, ಇವನೊಬ್ಬನಿಗೆ ಅಂದೆ, ಮತ್ತೆ ಇನ್ನೊಬ್ಬನಿಗೆ ಅವನ ಹೆಸರು ಇನ್ನೊಬ್ಬಂದು ಯಾವಂದ ಹೇಳ್ತಿದ್ದೆ. ಇದು ಫೈನ್ ನಿಜ ಅಲ್ಲ. ನಿಜ ಹೇಳು, ಏನೇನು ಬೈದಿದ್ದೀರಾ ಹೇಳೋ. ತುಂಬಾ ಕೆಟ್ಟದಾಗಿ ಮಾತಾಡಿದ್ದೀರಾ. ಒಂದು ಹುಡುಗಿ ಕೇಳಿಸ್ಕೊಳಕ್ಕೂ ಕಷ್ಟ ಆಗುತ್ತೆ, ಅಷ್ಟು ಕೆಟ್ಟದಾಗಿ ಮಾತಾಡಿದ್ದೀರಾ. ಅವಳಿಗೆ ಎಷ್ಟು ಹಿಂಸೆ ಆಗಿರತ್ತ. ಯಾರು ಈ ತರ ಮಾತಾಡೋದು? ಸೊ ಇಷ್ಟು ಕೆಟ್ಟದಾಗಿ ಮಾತಾಡಿ ಅಂತ ಹೇಳಿರೋದು. ಹುಡುಗಿರಂದ್ರೆ ದೇವತೆ, ಏನಲ್ಲೋ ದೇವರಿದ್ದಂಗೆ. ನಾವೇ ಕಲ್ಯಾಣ ಮಕ್ಳು ಅನ್ಕೋಬೇಕು ಈ ಸಮಾಜದಲ್ಲಿ ತಾನೇ. ಈಗ ನೀನು ಕೋರ್ಟ್ಗೆ ಹೋದೆ ಇಲ್ಲ ಈಗ ಎಲ್ಲಾದ್ರೂ ನೀನು ಹೋಗೋ, ಹುಡುಗಿ ತಪ್ಪು ಮಾಡಿದೆ ಅಂದ್ರೂ ಯಾವನ್ ಕೇಳ್ತಾನೆ? ಯಾರು ಕೇಳಲ್ಲ. ಯಾರು ಕೇಳಲ್ಲ. 100 ವರ್ಷ ಬಿದ್ರು ಅವಳು ನಿನ್ ಕಡೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಬಾ. ಮತ್ತೆ ಇನ್ಯಾರಿಗೆ ಕೊಟ್ಟಿದ್ದೆ ಹೇಳು? ಇವನು ಮತ್ತೆ ಅವನು ಇನ್ನೊಬ್ಬ. ಅದೇ ಅವನು ಇಬ್ರೆ, ಇನ್ಯಾರಿಗೂ ಇಲ್ಲ ಅಣ್ಣ. ಬಾಯ್. ನಿತ್ಯ ಅಂತ ಒಬ್ಬವನ, ಅವನಿಗೂ ಕೊಟ್ಟವನು. ಕೊಟ್ಟಿಲ್ಲ ಅಣ್ಣ. ಮಾತಾಡ್ಸಿದ್ದೆ ಇಲ್ಲ, ಹೋಗ್ಲಿ. ಕೊಟ್ಟಿಲ್ಲ ಅಣ್ಣ. ಫೋನ್ ಕೊಟ್ಟಿದ್ದೆ ಇಲ್ಲ ಅವನ ಹತ್ರ ಮಾತಾಡಕ. ಕರೆಕ್ಟ್. ಇವಾಗ ಅವ್ನು ಹೇಳ್ತಿದ್ದಾನೆ, ನಾನು ಮಾತಾಡ್ಬೇಕಾದ್ರೆ ಇವರೇ ಫೋನ್ ಕಿತ್ಕೊಂತಾರಣ್ಣ. ಅದೇ ಯಾಕಂತ ಕೇಳೋಣ. ಯೋಚಿಸ್ತಾ ಇರು ಏನಾದ್ರೂ ಹೊಸದು ತಲೆಗೆ ಹೊಳಿತೈತೆ. ಇವರೇ ಫೋನ್ ಕಿತ್ಕೊಂತ. ಅದು ನನಗೆ ಬೇಕಾಗಿಲ್ಲ. ನಿನ್ನ ಫೋನ್ ಅದು, ನೀನು ಹೋಲ್ಡಲ್ಲಿ ಇಟ್ಕೋಬೇಕು. ನೀನು ಅಲ್ಲಿರೋ ತಾನು, ಇಲ್ಲೇನಕ್ಕೆ ಇಲ್ಲಿಗೆ ಬಂದು ಇವ್ರಿಗೆ ಯಾಕೆ ಕೊಟ್ಟೆ? ಇವರೇ ಫೋನ್ ಕಿತ್ಕೊಂತಾರಣ್ಣ. ಅವೆಲ್ಲ ಬೇಕಾಗಿಲ್ಲ ಮಗ. ನೀನು ಬಂದು ಸ್ಟೇಟ್ಮೆಂಟ್ ಕೊಡ್ತೀಯಾ? ಇದೆಲ್ಲ ಇವನೇ ಮಾಡಿಸಿರೋದು. ಬಾ ಇಲ್ಲಿ ಹತ್ರ ಬಾ. ಅಲ್ಲೇನಾದ್ರೂ ಬಂದು ಎಕ್ಸ್ಟ್ರಾಸ್ ಮಾಡಿದಿರ ಅನ್ಕೋ, ನಿಮ್ಮನ್ನ ಬಿಡಲ್ಲ. ಈಗ ಸಿಗಾಕತಿಯೇ. ಏನು ಬೇಡ ಪ್ಲೀಸ್ ಸ್ಟೇಷನ್. ನಮ್ಗ ಸಂಬಂಧ ಇಲ್ಲ. ಓಕೆ, ಸ್ಟೇಷನ್ ಹೋಗು. ನೋಡಿದ್ರ ಸರಿ ಒಂದು ಡಬಲ್ ಆಕ್ಟಿಂಗು. ಯಾಕೋ ಬೇಡ ಹೇಳು, ಏನಕ್ಕೆ ಬೇಡ ಹೇಳು. ಏನು ತಮಾಷೆಗೆ ಮಾಡ್ತಾನೆ, ಇನ್ನೊಂದ್ಸತಿ ಮಾಡಲ್ಲ ಅಣ್ಣ, ರಿಪೀಟ್ ಮಾಡಲ್ಲ ಅಣ್ಣ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ, ಮುಚ್ಕೊಂಡು ನಿಂತ್ಕೊ. ನೀನ್ ಬಗ್ಲೇ ಬಾಯ್ ಬಿಟ್ಟು ಮಾತಾಡ. ಇನ್ನೊಂದ್ಸತಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಪ್ಲೀಸ್. ಅಲ್ಲ, ರೆಸ್ಪೆಕ್ಟ್ ಕೊಡೋದು ಕೊಡದೇ ಇರೋದು ಅದು ನಿನ್ನ ಪರ್ಸನಲ್ ಚಾಯ್ಸ್. ಕೊಡ್ತೀಯೋ ಕೊಡದೇ ಇರ್ತೀಯೋ ಅದು ನಿನ್ನ ಪರ್ಸನಲ್ ಚಾಯ್ಸು. ಬಟ್ ಕೊಡಬೇಕಾಗಿರೋ ಜವಾಬ್ದಾರಿ ಸಮಾಜದಲ್ಲಿ ಇದ್ದಾಗ ಅದು ನಮ್ಮದು ಏನದು, ಅದು ಕಂಪಲ್ಸರಿ ಅಲ್ವಾ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಪ್ಲೀಸ್ ಬೇಡ ಅಣ್ಣ. ಏಕೆ ಪ್ಲೀಸ್ ಅಣ್ಣ? ಯಾಕೆ ಪ್ಲೀಸ್? ಪೇರೆಂಟ್ಸ್ ಮನೆ ಮಾಡ್ತಾ ಹೋಗ್ತೀನಿ, ಪ್ಲೀಸ್ ಅಣ್ಣ. ಅಲ್ಲ ಮಾಡ್ದಾಗಿಲ್ವೇನೋ? ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ ಅಣ್ಣ. ಅಲ್ಲ ಅವಾಗ ತಲೆಗೆ ಬಂದಿಲ್ವಾ? ಹೇಳಪ್ಪ, ಲುಚ್ಚಲ್ಲ, ಮಾತಾಡ. ಮಾಡಲ್ಲ ಪ್ಲೀಸ್ ಅಣ್ಣ. ಅಲ್ಲ ನನಗೆ ಅರ್ಥ ಆಯ್ತು. ಒಂದ್ಸತಿ ನೀನು ಯಾವುದೇ ಕಾರಣ ಹುಡುಗಿ ಬಂದು ಮಾತಾಡ್ಸಿದ್ರು, ಹುಡುಗಿ ಬಂದ ಮೇಲೆ ಬಿದ್ದರು ಸೈಡಿಗೆ ತಳ್ಬಿಟ್ಟು ಓಡೋಗ್ತೀಯ, ಅದು ನನಗೆ ಅರ್ಥ ಆಗ್ತಿದೆ. ನೀನು ಆಚೆ ಇದ್ದಾಗ ತಾನೇ ಅದು ಮಾಡೋಕ್ಕೆ ಸಾಧ್ಯ ಇರೋದು, ಒಳಗಡೆ ಇದ್ರೆ ಹೆಂಗಾಗತ್ತೆ? ಕಂದ ಈಗೇನಿಲ್ಲ ಯೋಚನೆ ಮಾಡ್ತಾ ಇದೀಯಾ? ಅವ್ನು ಇನ್ನೊಂದ್ಸತಿ ಮಾಡಲ್ಲ ಅಂತ ತಪ್ಪಾಗೋಯ್ತು. ಬೇರೆ ಏನಾದರೂ ಹೇಳೋ, ಕನ್ವಿನ್ಸಿಂಗಲ್ಲಿ ಹೇಳಬೇಕು. ಅವಳು ಕಾಲು ಇಟ್ಕೊತೀನಿ, ಇಲ್ಲ ನಮ್ಮದು, ಇಲ್ಲ ಫಿಸಿಕಲ್ದು ಯಾರ್ದು ಒಬ್ರದ್ದು ಆ ಥರನೋ, ಇಲ್ಲ ಏನೋ ಒಂದು ಸಮಥಿಂಗ್ ಕನ್ವಿನ್ಸಿಂಗ್. ಅವಳದೇ ಕಾಲು ಇಟ್ಕೊತೀನಿ ಅಣ್ಣ. ಏನಕ್ಕೆ? ನಾನು ಮಾಡಿರೋ ತಪ್ಪಿಗೆ. ಬಟ್ ಅವಳು ಮಾಡಿದಲ್ಲ, ಅವಳು ತಪ್ಪು ಮಾಡಿದ್ದಾಳೆ ತಾನೇ? ಅದು ಬರಲ್ಲ ನಮ್ಮ ಮುಂದೆ. ಅರ್ಥ ಆಗಿಲ್ಲ. ಅದು ಮುಂದೆ ಬರಲ್ಲ. ಹೆಂಗೆ? ಅವ್ರು ಹೇಳಿದ ಲೆಕ್ಕ ಇಲ್ಲ. ಅಯ್ಯೋ ಎಂಥ ಅದ್ಭುತವಾದ ವಿಚಾರವಂತ ನೀನು. ಓಕೆ, ಸೊ ಹಂಗೆ ಹೇಳು. ಅವ್ರು ಹೇಳಿದ ಲೆಕ್ಕ ಇಲ್ಲಲ್ಲ ಅಣ್ಣ. ಸೊ ಈಗ ನಿನಗಿಂತ ಡಬಲ್ ಅವಳು ಮಾತಾಡಿದಾಳೆ. ಐ ಮೀನ್ ನೀನು ಹೇಳ್ತಿದ್ದೀಯ ಹಂಗಂತ? ಇಲ್ಲ, ಅವಳು ಮಾತಾಡಿದಿಲ್ಲ, ನಾನು ಅದೇ ಹೇಳ್ತಿರೋದು. ನಿನ್ನ ಡ್ಯಾಶ್ ಅಂದರೆ ಅವಳು ಡಬಲ್ ಡ್ಯಾಶ್ ಹೇಳಿದಾಳೆ. ಹಾಂ, ಅವಳು ಡಬಲ್ ಡ್ಯಾಶ್ ಹೇಳಿದ್ರೆ ನೀನು ಸಿಂಗಲ್ ಡ್ಯಾಶ್ ಹೇಳಿದೀಯ. ಇಲ್ಲ ಅಣ್ಣ, ಎಕ್ಸಾಂಪಲ್ ಹೇಳ್ತಿರೋದು. ಹೇಳು. ಅವಳು ಕಾಲು ಇಟ್ಕೊಂಡು ತಪ್ಪಾಯ್ತಮ್ಮ ಅಂತ. ನನ್ನ ಮ್ಯಾಟ್ರ್ ನನ್ಗೆ ಇದಕ್ಕೆ ಉತ್ತರ ಕೊಡೋ. ಈಗ ಅವಳದು ತಪ್ಪಿದ್ದೇ ಇದೆ. ಅಂದರೆ ಒಂದು ಹುಡುಗಿಯಾಗಿ ಅವಳು ಅಷ್ಟು ಇದು ಕೊಟ್ಟಿಲ್ಲ ಅಂದರೆ ನೀನು ಅಷ್ಟು ದೂರ ಹೋಗ್ತಾ ಇರಲಿಲ್ಲ ಅಲ್ವಾ? ಇದು ನಮಗೆ ಬೇಕಾಗಿಲ್ದಿರೋ ವಿಷಯ. ಅವೆಲ್ಲ ನಾವು ನೋಡ್ಕೊಳ್ಳಲ್ಲ. ನಮ್ದೇನಿದೆ, ಹುಡುಗ ಸಿಗ್ದ, ಅಮಾಯಕ, ಅಮ್ಮ ಎತ್ತು ಗುಮ್ಸಾನ ಅಷ್ಟೇ ಸಾಕು ನಮಗೆ. ಅರ್ಥ ಆಗ್ತಿದ್ಯಾ?
ಹಾಂ. ನೀವೆಲ್ಲ ಮಾತಾಡ್ತಿದ್ರಾ? ಹಾಂ? ನೀವೆಲ್ಲ ಹುಡುಗಿರ್ ವಿಚಾರ ಹ್ಯಾಂಡಲ್ ಮಾಡೋದಾ? ಇಲ್ಲ ಅಣ್ಣ, ನಾನೊಬ್ಬನೇ ಮಾತಾಡೋದು. ಹುಡುಗ ಎಷ್ಟು ಪ್ರಾಂಪ್ಟ್ ಆಗವನೇ ನೋಡ್ದೇನು. ನೀನೊಬ್ಬನೇ ಹ್ಯಾಂಡಲ್ ಮಾಡೋದು ಹುಡುಗಿರ್ ವಿಚಾರ? ಹ್ಯಾಂಡ್ಲ್ ಅಲ್ಲ ಅಣ್ಣ, ಮಾತಾಡ್ತೀನಿ, ಬೈತೀನಿ ಅಷ್ಟೇ. ಮಾಡೋದು ಪಾಪಲ್ಲೇ. ಅಂದರೆ ಈ ಗಾಡಿ ನಂಬರ್ ಯಾಕೋ ಸರಿಯಾಗಿ ಕಾಣಿಸ್ತಿಲ್ಲ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಗಾಡಿ ಬೇಡ ಬೇಡಣ್ಣ, ಆ ಗಾಡಿ ಬೇಡ. ಯಾಕೆ? ನಾನು ತಪ್ಪು ಮಾಡಿದ್ದಣ್ಣ. ಓಕೆ. ಹಾಂ, ಓಕೆ ಓಕೆ. ನಾನು ತಪ್ಪು ಮಾಡಿದ್ದಾನೆ. ಗಾಡಿ ಬೇಡಣ್ಣ ಪ್ಲೀಸ್. ಅಣ್ಣ ಬೇಡ, ನಾನು ತಪ್ಪು ಮಾಡಿದ್ದಣ್ಣ ಪ್ಲೀಸ್ ಅಣ್ಣ. ನಾನು ತಪ್ಪು ಮಾಡಿದ್ದಣ್ಣ. ಗಾಡಿ ನಂಬರ್ ಬೇಡಣ್ಣ. ಬೇಡ ಬಿಡೋಣ ಗಾಡಿ ನಂಬರ್. ಏಯ್ ತಗಿ ಕೈ. ಏಯ್ ತಗ್ಗಿ ಎಂದೆ. ನೀನು ತೆಗೆದ್ರೆ ಬಚಾವು. ಹೇಳಿ ನೋಡ ಅಪ್ಪಿ, ಕೈ ತೆಗಿಯೋ. ಹಿಂದೆ ಬರ. ಇಲ್ಲ ನೋಡ. ನಿನ್ನ ಹೆಸ್ರು ಅಣ್ಣ? ಸಚಿನ್. ಈ ಕಡೆ ಬಾ. ಹಾಂ ಹೇಳು. ನನ್ನ ಹೆಸರು ಸಚಿನ್. ಹಾಂ ಹೇಳು ಪೂರ್ತಿ ಹೇಳು. ಏನು ಮಾಡಿದ್ಯಾ ಹೇಳು. ಅವ್ಳು ಒಂದು ಹುಡುಗಿಗೆ ಒಂದು ಸೆಕೆಂಡ್ ಇರು. ನನ್ನ ಹೆಸರು ಸಚಿನ್. ನನ್ನಿಂದ ತುಂಬ ತಪ್ಪಾಗೋಗಿದೆ. ನೀನು ಕರೆಕ್ಟಾಗಿ ಹೇಳ್ಬೇಕು. ನಾನೇನು ಬಲವಂತವಾಗಿ ಹೇಳಿಸ್ತಾ ಇರೋ ಥರ ಇದೆ ಇದು. ಇಲ್ಲ ನಾನು. ನೀನು ಕರೆಕ್ಟಾಗಿ ಹೇಳ್ಬೇಕು. ನೀನು ರಿಯಲೈಸ್ ಆಗ್ಬೇಕು. ನೀರಿಲ್ಲ ನನ್ನ ಹತ್ರ, ಹಂಗೆ ಹೇಳು. ಅಯ್ಯೋ ಪಾಪ. ಈಗ ನೀನು ಹೆಂಗೆ ಹೇಳ್ಬೇಕು ಅಂದರೆ, ನೀನು ರಿಯಲೈಸ್ ಆಗಬೇಕು. ನನ್ನ ತಪ್ಪಾಗಿದೆ, ಆಗಿದೆ ತಾನೇ, ಅದನ್ನು ರಿಯಲೈಸ್ ಆಗು. ಹಾಂ, ಇನ್ನೊಂದು ಸತಿ ಉಸಿರು ಹೇಳ್ಕೊಂಡ್ಬಿಡು. ಓಕೆ, ಈಗ ಹೇಳು ನಿನ್ನ ಹೆಸರು. ನನ್ನ ಹೆಸರು ಸಚಿನ್. ನನ್ನಿಂದ ತುಂಬ ತಪ್ಪಾಗೋಗಿದೆ. ಫಸ್ಟ್ನಿಂದ ಹೇಳು. ನನ್ನ ಹೆಸರು ಸಚಿನ್. ನನ್ನಿಂದ ತುಂಬ ತಪ್ಪಾಗೋಗಿದೆ. ನಾನು ಹುಡುಗಿಗೆ ಹಂಗೆ ಮಾಡಬಾರ್ದಿತ್ತು, ಮಾಡಿದ್ದೀನಿ. ದೊಡ್ಡ ತಪ್ಪು. ನಾನು ಕ್ಷಮಿಸ್ಬಿಡು. ನಾನು ಹೇಳಿ ಡೈಲಾಗ್ ಎಲ್ಲ ಸಾರ್ ನೆನಪಿದೆ ಅಲ್ವಾ ಸರ್? ಸಾರ್ ಒಳ್ಳೆಯವರು. ಏನು ಬಾರ ಇಲ್ಲೇ, ಈ ಕಡೆ ಬಾರ. ನೀನು ಸಾಕ್ಷಿ, ಅವನ ಹತ್ರ ನಿಂತ್ಕೊ. ಓಕೆ, ಏನಂತ ಹೇಳ್ತೀಯ ಅಂದರೆ, ಅವತ್ತು ಹಂಗೆ ಮಾಡೋಕ್ಕೆ ಕೇಳಿದ್ದು ಇವನೇ, ನಂದೇನು ತಪ್ಪಿಲ್ಲ, ಇವನಿಂದನೇ ಅವತ್ತು ಹಂಗೆಲ್ಲ ನಾವು ರಿಯಾಕ್ಟ್ ಮಾಡಿದ್ದು. A1 ಇವನೇ, ಇಷ್ಟು ಹೇಳು. ಇವನಿಂದನೇ ಆ ಥರ ಎಲ್ಲ ನಾವು ಮಾತಾಡಬೇಕಾಗಿದ್ದು. ಇವನೇ A1 ಇವನೇ. ಈ ಥರ ಎಲ್ಲರಿಗೂ ನಂಬರ್ ಕೊಟ್ಟು ಹುಡುಗಿಗೆ ಬಯಸ್ತಾ ಇದ್ದಿದ್ದು ಇವನು. ಗೊತ್ತಿರೋ ನೀವುಗಳೇ ಹಿಂಗೆ ಮಾಡಿಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಬಾ ಬಾ ಬಾ, ಅಲ್ಬೇಡ. ನೀನು ಹತ್ತಿದ್ಯಾ ಅಂದರೆ ಆಡ್ಬಿಡ್ತೀನಿ ಈಗ. ಏನು ಹೇಳು, ಏನು ಹೇಳು. ಬಿಡು ಹೋಗ್ಲಿ, ಅಲ್ಬೇಡ ಸುಮ್ಮನೆ. ಚೆನ್ನಾಗಿ ಓದ್ಕೊಂತೀಯಾ? ಹಾಂ, ನಾನೊಂದು ಮಾತು ಹೇಳ್ತೇನೆ. ನಿಂಗೆ ಇಷ್ಟ ಇದ್ದರೆ ತಗೋ, ಇಲ್ಲ ಅಂದರೆ ಬೇಡ. ನಿಂದು ತಪ್ಪಿದ್ರು ಇಲ್ಲ ಅಂದ್ರೂ, ಇಲ್ಲ ಅವಳದೇ ತಪ್ಪಿದ್ರೂ ತಪ್ಪು ಬರೋದು ನಿನ್ನ ಮೇಲೇ. ಯಾಕಂದರೆ ಅವಳು ಹುಡುಗಿ, ನಿನ್ನ ಹುಡುಗ, ಇಷ್ಟೇ ಸಿಂಪಲ್ಲು. ಅವ್ಳದ್ದು ನಿನ್ನ ಹತ್ರ ಪ್ರೂಫ್ಸ್ ಇದ್ರೂ ಅವ್ರದ್ದು ಚಿಕ್ಕದು ಒಂದು ಸಿಕ್ಕಿಬಿಟ್ರೆ ಸಾಕು, ನಿಂದೇ ತಪ್ಪು. ಅರ್ಥ ಆಗ್ತಿದೆಯಾ? ನಿನ್ನ ಒಳ್ಳೇದಕ್ಕೆ ಹೇಳೋದು. ಅಲ್ಬೇಡ, ಕನ್ನರ್ಸ್ಕೊ. ಸರಿ ಸರಿ, ಸಮಾಧಾನ. ನೀಟಾಗಿ ಒರೆಸ್ಕೋ, ಅಲ್ಬೇಡ, ಸಮಾಧಾನ. ಬಾ, ನಿನ್ನೇನು ಬೈದಿನ ಈಗ? ಅಲ್ಲ, ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಾನು ಹೆಂಗಿರುತ್ತೆ. ಅಲ್ಬೇಡ ಅಂದೆ. ಇನ್ಮೇಲೆ ಲೈಫಲ್ಲಿ ಎಷ್ಟೆಷ್ಟೆಲ್ಲ ನೋಡ್ಬೇಕು ಗೊತ್ತಾ ಹುಡುಗನಾಗ ಹುಟ್ಟಿರೋದಕ್ಕೆ. ನೀನು ಈಗ ಇದು ಚಿಕ್ಕದಕ್ಕೆ, ಐ ಮೀನ್ ಚಿಕ್ಕದೋ ದೊಡ್ಡ, ನಾನು ಕೊಟ್ಟಿರೋದೇ ಇಬ್ಬರು. ಅವ್ನು 20-15 ಜನ ಅಂತಾನಣ್ಣ. ಅವ್ನು ಏನಾದ್ರು ರೀಲ್ ಬಿಡ್ತಾನಣ್ಣ. ಬರೀ ಡೌಗಳು ನಿಂದು. ನಾನು ಬರೋದೇ ಇವನ್ಗೋಸ್ಕರ. ಇವನೇ ಹಿಂಗ್ ಮಾಡ್ತಾನೆ ಚ್ಯೂತೆ. ನನ್ನ ಒಳಗೊಂದು ಹೊರಗೊಂದು ಇಟ್ಕೊಂಡು ಬಾಯಿ ತುಂಬಾ ಅಣ್ತಮ್ಮ ಅಂತ ಕರಿಯೋ ನಿಮ್ಗಳ ಜೊತೆ ಹೆಂಗ್ರಲ್ಲ ಊಟ ಮಾಡೋದು? ಅಂದ್ರೆ ಏನು ಅವ್ನು ನಿನ್ನ 15-20 ಜನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನಣ್ಣ. ಅನ್ನ ತಿನ್ನಕ್ ಬಾಯಿ ಮಾತಾಡಲೇ, ಅನ್ನ ತಿನ್ನಕ್ ಬಾಯಿಗೆ ಮಾತಾಡಲೇ. ಹ್ಞೂ, ಊರವ್ರಿಗೆಲ್ಲ ಕೊಟ್ಬೇಕು, ಪಕ್ಕದೂರವ್ರಿಗೂ ಕೊಟ್ಟಿದ್ದೀನಿ ಅಂತ ಹೇಳು. ಯಾರು ಅಲ್ಲ, ಅವನಿಗೋಸ್ಕರ ಇದ್ದೆ ಅಂತ ಇದೆಯಾಗ ಅವನೇ ಹೇಳ್ತಿದ್ದಾನೆ ಅಂದರೆ ನಂಬೇಕು ತಾನೆ ಇದು ಮಾತು. ನಾನು ಕೊಟ್ಟಿದ್ದೆ ಇಬ್ಬರು ಕಡ. ಹಾಂ ಸರಿ ಆಯಿತು. ಈಗ ಅವನಿಗೋಸ್ಕರ ಯಾಕಿದ್ದೆ? ಅಣ್ಣ ಇಲ್ಲಿ ಪಕ್ಕದಲ್ಲಿ ಬರ, ಇನ್ನು ಪಕ್ಕದಲ್ಲಿ ಬರ ಇಲ್ಲೇ. ನೀನು ಈ ಕಡೆ ಬರ. ಹಾಂ ಇಲ್ಲ ಅಣ್ಣ, ಪಕ್ಕದಲ್ಲಿ ಬರ.
ಅವ್ನ ಫ್ರೆಂಡ್ ಅಣ್ಣ ಇವತ್ತು ಇದ್ಬಿಟ್ಟು ಹೋಗ ಅಂತ ಹೇಳ್ದಣ್ಣ, ಅದಕ್ಕೆ ಇವತ್ತು ಇದ್ಬಿಟ್ಟು ಹೋಗೋಣ ಅಂತ ಇದ್ದಿದ್ದಣ್ಣ. ಅಲ್ಲ ಇದ್ಬಿಟ್ಟು ಏನು ಮನೇಲಿ ನಿದ್ದೆ ಮಾಡಕ್ಕ? ಅವ್ನ ಫ್ರೆಂಡ್ ಅಂದ್ರೆ ಫ್ರೆಂಡ್ ಜೊತೆ ಇಲ್ಲ, ನೈಟಲ್ಲಿ ನಿದ್ದೆ ಮಾಡಿಲ್ಲ, ಅದಕ್ಕೆ ಇವತ್ತೋಗಿ ನಿದ್ದೆ ಮಾಡ್ತಿದ್ದೆ. ಹಾಂ, ಅವ್ನೇನು ಹೇಳಿಲ್ಲ ಅಂದರೆ ಊರಿಗೆ ಹೋಗ್ತಿದ್ದೆ ಈಗ. ಹೋಗ್ತಿದ್ದೆ. ಏನು ಅವ್ನು ನಿನ್ನ ಲೈಫಲ್ಲಿ ಅವ್ನು ನಿನ್ನ ಇಂಪಾರ್ಟೆನ್ಸ್ ಏನಿಲ್ಲ, ಫ್ರೆಂಡ್ ಅಷ್ಟೇ. ಅಷ್ಟೇ ಅಂದರೆ ಅಷ್ಟೇ. ಈಗ ಇಷ್ಟೊತ್ತು ಹೇಳ್ದೆ ಅವ್ನಿಗೋಸ್ಕರ ಇದ್ದಿದ್ದು ಅಂದರೆ ಈಗ ಅಷ್ಟೇ ಅಂತ ಇದೆಯಾ? ಕರೆಕ್ಟಾಗಿ ಹೇಳೋ. ಫ್ರೆಂಡ್ ಅಣ್ಣ. ಫ್ರೆಂಡ್ ಯಾವ ಥರ ಫ್ರೆಂಡು ಅಂತ? ಬೆಸ್ಟ್ ಫ್ರೆಂಡ್ ಅಷ್ಟೇ. ಲೈಕ್ ಯಾವಾಗನಿಂದ? ಚಿಕ್ಕ ಹುಡುಗನಿಂದನೂ ಇಷ್ಟ. ಸ್ಕೂಲಲ್ಲಿ ಇಷ್ಟನಾ ಇವನು? ಓಕೆ. ಸ್ಕೂಲಲ್ಲಿ ಜೊತೆಗೆ ಓದಿದ್ದೀರಾ? ಇಲ್ಲ ಇಲ್ಲ. ಮತ್ತೆ ಊರಲ್ಲಿ ಅಷ್ಟೇ? ಊರಲ್ಲಿ. ನೀವು ವೈಟ್ ಫೀಲ್ಡ್ಗೆ ಯಾವಾಗ ಹೋಗಿದ್ದು? ನಾನು 5th ಅಲ್ಲಿ. ಅವಾಗನಿಂದ ಇವನಿಗೋಸ್ಕರ ಅವಾಗ ಬಂದು ಹೋಗೋದು ನೀನು? ನಿಮ್ಮ ಅಜ್ಜಿಯವ್ರ ಊರ ಇದು? ಅಂದರೆ ನಿಮ್ಮ ಅಪ್ಪ ಅವ್ರ ಊರು, ಅಜ್ಜಿ ತಾತ ಇಲ್ಲಿರೋದು. ಸರಿ, ಇವಾಗ ಅವನ್ನ ಕನ್ವಿನ್ಸ್ ಮಾಡು. ಅವನ್ನ ಬಿಡು ಅಂದರೆ ನಾನು ಬಿಟ್ಬಿಡ್ತೀನಿ. ಅಂದರೆ ಅವ್ನು ಕನ್ವಿನ್ಸ್ ಆದರೆ ಹಿಂದೇನೋ ಒಂದು ನನ್ನ ಕೇಸ್ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಬಿಡು ಅಂತ ಹೇಳಿ ಪ್ಲೀಸ್. ಆಮೇಲೆ ಬಂದರೆ ಸುಮ್ಮನೆ ಈಗ ಬರಲ್ಲ. ಮಾತಾಡ್ಬೇಕು, ಕನ್ವಿನ್ಸ್ ಅಂತ ಹೇಳು ಪ್ಲೀಸ್. ಮಾತಾಡೋ ಹಿಂಗೆ ಕನ್ವಿನ್ಸ್ ಆಗಿ ಅವ್ನು ಕನ್ವಿನ್ಸ್ ಮಾಡೋ ಫಸ್ಟ್. ಹೇಳಲ್ಲ ಬಿಡೋಕ್ಕೆ ಆಗಲ್ಲ. ಮುಂದೆ ಏನಾಗ್ತದೆ ಮಾಡಿ. ರೆಡಿನಾ? ಬರ್ತೀಯ ಸ್ಟೇಷನ್ಗೆ? ಕರೆಸ್ಲ ಅವ್ರನ್ನ? ಯಾಕೆ, ಏನಾಯ್ತು? ಏನಾಯ್ತು ಎಲ್ಲೋ? ಅಲ್ಲ ಇಷ್ಟೊತ್ತು ಬಿಡು ಅಂದೆ, ಈಗ ಕರೆಸಿ ಅಂತ ಇದೆಯಾ? ಸುಮ್ಮನೆ ಹಿಂಗಿದ್ರು ಬರ್ತೀರಣ್ಣ ನೈಟ್, ಅದಕ್ಕೆ. ಅಲ್ಲ ಲೈಕ್ ಈಗ ಏನಾಯ್ತು ಅವ್ನು ಕನ್ವಿನ್ಸ್ ಮಾಡೋ ಅಂದರೆ ಇನ್ನು ಬೇಡ ಬಿಡು ಅಂತ? ಆಗಲ್ಲ ಅಣ್ಣ, ಹಾಗೆ ಕೆಲ್ಸಗಳಲ್ಲ. ಯಾಕೋ ನಗ್ತಾ ಇದೆಯಾ? ಹೇಳು ಇಟ್ಸ್ ಓಕೆ. ಯಾಕೆ ನಗ್ತಾ ಇದೆಯಾ ಹೇಳು? ಗೊತ್ತಿಲ್ಲ. ಭಯನಿಂದ ನಗ್ತಾ ಇರೋದಾ ಇಲ್ಲ ಏನು ಮಾಡ್ಬೇಕು ಗೊತ್ತಿಲ್ಲದೆ ನಗ್ತಾ ಇರೋದು? ಗೊತ್ತಿಲ್ಲ. ಆ ಕಡೆ ಅಳು ಬರ್ತೈತೆ, ಈ ಕಡೆ ನಗು ಬರ್ತೈತೆ. ಬಾಯ್ಲಿ ಬಾ ಮಗ ನಿನ್ನ ಪಕ್ಕದಲ್ಲೇ. ಸೊ ನಿಮ್ಮ ಫ್ರೆಂಡ್ಶಿಪ್ಗೆ ಅವ್ನು ವ್ಯಾಲ್ಯೂ ಕೊಡ್ತಾನೆ ತಾನೆ? ಕೊಡ್ತಾನ? ತಗ. ಬಾರ ಇಲ್ಲಿ, ಬಾರ ನೀನು. ಯಾಕೋ ಬೀಜ ಬಾಯಿಗೆ ಬಂದ್ಬಿಟ್ಟಿತ್ತು. ಬಂದಿತ್ತಾ? ಅಯ್ಯೋ ಕೇಳ್ತೀರ? ಅವ್ನು ನೋಡ್ರೆ ಡೈಲಾಗ್ ಹೊಡಿತ, ಕರ್ಕೊಂಡೋಗ್ಬಿಡೋಣ. ನಂಗೆ ಅವಾಗಲೇ ಡೌಟ್ ಬಂತು, ಅಲ್ಲಿ ಯಾರೋ ಅಳ್ಳಾಡ್ತಿದ್ದಲ್ಲಿ. ಅವಾಗಲೇ ನಂಗೆ ಗೊತ್ತಾಯ್ತು ಇಲ್ಲಿ ಮತ್ತೆ ಇಲ್ಲಿ ಮೈಕ್ ಸ್ವಲ್ಪ ದಪ್ಪಗಿತ್ತು. ಏನಪ್ಪ ಅದು ಅಲ್ಲಿ ಹೇಳೋ ನೀ ಹಳ್ಳಿ ಹೊಡೆದು ಬಿಡ್ತೀರ. ಅಲ್ಲ ಬಾಯ್ಲಿ ಬರ್ರ ಇಲ್ಲಿ ಇಬ್ರು. ಅಲ್ಲ ಅವ್ನು ಅಷ್ಟು ಬೆಸ್ಟ್ ಫ್ರೆಂಡ್ ಅಂತ ಹಂಗೆ ಹೇಳ್ತಾ ಇದ್ದೆ. ಅವ್ನು ಹಂಗೆ ಹೇಳ್ತಾ ಇದ್ದಾನೆ ಅಂದರೆ ನೀನು ನಂಬ್ತಾ ಇದ್ದೆ. ಅಷ್ಟು ನಂಬಿಟ್ಟೆ ಅಲ್ಲ ನೀನು? ಅಂದರೆ ಬಿಡು ಹೋಗ್ಲಿ, ಕರ್ಕೊಂಡೋಗು, ಕಾಲ್ ಮಾಡು ಅಂದೆ. ಏನು ಮಾಡ್ಬೇಕು ಗೊತ್ತಿಲ್ಲ. ಹೆಂಗಿದೆ ಇವಾಗ ಮೈಕ್ ನೋಡಿದ ತಕ್ಷಣ ಹೆಂಗಿದೆ? ಎಲ್ಲರೂ ಏನೇನೋ ಇಲ್ಲಿ ಬಾರ ಹತ್ರ. ಈ ಕಡೆ ಅಳು ಬತ್ತಿತ್ತು, ಈ ಕಡೆ ಜೋಕು ಬತ್ತಿ, ನಗು ಬತ್ತಿ. ನಿನ್ನ ಮೈಕ್ ಎತ್ತಿದ ತಕ್ಷಣ ಜೀವ ಬಾಯಿಗೆ ಬಂತಪ್ಪ. ಬೀಜಗಳು ಬಾಯಿಗೆ ಬಂದ್ಬಿಟ್ಟು ಈಗ ಹೋಗಿ ಅದೇ ಪ್ಲೇಸಲ್ಲಿ ಕುತ್ಕೊಬಿಡ್ತಾ? ರಿಟರ್ನ್ ಹೋಯ್ತಾ? ಅಯ್ಯೋ, ಅದೇ ಅನ್ಕೊಂಡು ಯಾವ್ದಾರು ಹುಡುಗಿ ಮ್ಯಾಟ್ರ್ ಎರಡು ಬಿಟ್ಬಿಟ್ಟು ಮಾತಾಡ್ತಾರೆ. ಇದು ಯಾರಪ್ಪ ನೈಸಾಗಿ ಮಾತಾಡುತ್ತವ್ರೆ. ಹೊಡಿಯೋದು ಹೆಂಗ್ ಹೊಡಿಲಿ ಅಂತ ಹಂಗಿತ್ತು ಪ್ರಾಂಕ್. ಬಕ್ರ ಅದ ನಿಜ ಹೇಳ್ಬೇಕು. ನಿಜ ಅಲ್ಲ ಅದು ನಡು. ಆದ್ರೆ ಮಿಡಲ್ ನನ್ನ ನಗು ಬಂತಲ್ಲ, ಅವಾಗ ಇದು ನೋಡಿದೆ. ಮೈಕ್ ಸ್ವಲ್ಪ ದಪ್ಪಗಿತ್ತು, ಬಟ್ ಮೈಕ್ ನೋಡಿ ಮೈಕ್ ಅಂತ ಗೊತ್ತಾಗಿ ಎಲ್ಲಿಡೋದು ಗೊತ್ತಾಗ್ತಿಲ್ಲ. ಅಲ್ಲಿ ಜೋಬ್ ಇತ್ತು, ಅಲ್ಲಿ ಇಕ್ಕಬಟ್ಟೆ. ಬರ ಹ್ಯಾಪಿನಾ? ನಿಮ್ಮ ಫ್ರೆಂಡ್ಶಿಪ್ಗೆ ಇದೊಂದು ಮೆಮೊರಿ. ಎಷ್ಟು ಸತಿ ನೋಡಿದ್ರು ಅವ್ನು ನಿನ್ನ ಮೇಲೆ ಹೇಳಿರೋದು, ಇವನ್ನ ಎತ್ತಾಕೊಂಡೋಗಿ ಅಂದಿರೋದು. ಅಯ್ಯೋ, ನೆಕ್ಸ್ಟ್ ಟೈಮ್ ಬರ್ತೀಯ ಹಬ್ಬಕ್ಕೆ ಊರ್ಕ? ಅಂದ್ರೆ ನಿನ್ಗೆ ಲೀವ್ ಇದ್ದಾಗ ಇವನ್ಗೋಸ್ಕರ ಬರ್ತೀಯ ಊರ್ಗ? ಬರ್ತೀಯಾ? ಇಷ್ಟಾದ್ಮೇಲೆ ಬರ್ತೀಯಾ? ಅದಕ್ಕೆ ಬರ್ತೀಯಾ? ಅಂದ್ರೆ ಅವ್ನು ನಂಬ್ತೀಯಾ? ನಂಬ್ತೀನಿ. ಈಗ ನೋಡು, ನಂಬಿದಕ್ಕೆ ಇಷ್ಟೆಲ್ಲ ಮಾಡಿರೋದು. ಇನ್ನೊಂದ್ಸತಿ ನಂಬೇಡ. ಹಂಗೇನಿಲ್ಲ.
ಸರಿ ಒಂದು ಸೆಕೆಂಡ್ ಕೊಡಿ, ಒಂದು ಹಾಕಿ ಕೊಟ್ಕೊಳ್ಳಿ ಇಬ್ರು. ಫ್ರೆಂಡ್ಶಿಪ್ ರಿಲಿಜನ್, ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್. ನೋಡಿ ಇಲ್ಲೆಲ್ಲ ಮಾತಾಡಿದ್ಗೆಲ್ಲ ಸಾರಿ, ಇವೆಲ್ಲ ಬೇಜಾರು ಮಾಡ್ಕೊಂಬೇಡ. ಯಾವಾಗ ಸ್ಟಾರ್ಟ್ ಮಾಡ್ದೆ ಕಣ್ಣೀರ್ ಬಂತು. ಫೋನ್ ಮಾಡಿ ಹೇಳ್ತಾ ಇದ್ದೀನಿ ನನಗೆ ಒಡಿ ಅಂತ ಹೇಳಿ ಒಡಿ ಅಂತ ಕೈಗಳು ನಡುಕ್ತಾವಣ ಅಂತಾರೆ.